ಸಾರಿಗೆ ನೌಕರರಿಂದ ಮುಷ್ಕರ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಅನ್ನೋದರ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇವತ್ತು ಸಂಜೆ ಸಾರಿಗೆ ಸಂಚಾರ ಸ್ಥಗಿತಗೊಳ್ಳುತ್ತಾ ಅನ್ನೋದು ಎಲ್ಲರಲ್ಲೂ ಇರುವಂತಹ ಪ್ರಶ್ನೆ. ನಾವು ಇವತ್ತೇ ಬಂದ್ ಮಾಡ್ತೀವಿ ಅಂತ ಹೇಳಲ್ಲ, ಟೈಮು ಡೇಟ್ ಅನ್ನು ತಿಳಿಸಲ್ಲ. ಆದರೆ ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸದೇ ಇದ್ರೆ ಮುಷ್ಕರ ಅನಿವಾರ್ಯ. ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯ ವಿಜಯ್ ಭಾಸ್ಕರ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ದೊಡ್ಡ ಮಟ್ಟದ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಸ್ಸುಗಳನ್ನು ರಸ್ತೆಗಿಳಿಸದಂತೆ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಬೇಡಿಕೆ ಈಡೇರಬೇಕು, ನಮ್ಮ ಬೇಡಿಕೆ ಈಡೇರದೇ ಇದ್ರೆ ಹೋರಾಟ ಚುರುಕುಗೊಳ್ಳುತ್ತೆ ಅಂತ ತಿಳಿಸಿದ್ದಾರೆ. ಸಂಜೆ 4 ಗಂಟೆಯವರೆಗೂ ಕೂಡ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಇನ್ನು 2.5 ಗಂಟೆ ಬಾಕಿ ಇದೆ. ಸರ್ಕಾರದ ಕಡೆಯಿಂದ ಸಚಿವರಾಗಲಿ ಅಧಿಕಾರಿಗಳಾಗಲಿ ಬಂದು ಪ್ರತಿಭಟನೆ ನಡೀತಾ ಇರುವಂತಹ ಜಾಗದಲ್ಲಿ ಪ್ರತಿಭಟನಾ ನಿರತರ ಮನವೊಲಿಸುವಂತಹ ಕೆಲಸವನ್ನು ಮಾಡುತ್ತಾ ಆ ಕೆಲಸ ಆಗಲಿಲ್ಲ, ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅಂದರೆ ನಮ್ಮ ಹೋರಾಟವನ್ನು ನಾವು ಮತ್ತಷ್ಟು ಚುರುಕುಗೊಳಿಸ್ತೇವೆ. ಬಸ್ಸುಗಳನ್ನು ಹತ್ತದೇನೆ, ರಸ್ತೆಗಿಳಿಸದೇನೆ ಮುಷ್ಕರವನ್ನು ಮಾಡ್ತೇವೆ, ಬಂದನ್ನು ಮಾಡ್ತೇವೆ ಅಂತ ಹೇಳಿ ಈಗಾಗಲೇ ಎಚ್ಚರಿಸಿದ್ದಾರೆ. ಏನಾಗುತ್ತೆ ಬಂದ್ ವಿಚಾರ, ಮುಷ್ಕರದ ವಿಚಾರ ಅನ್ನೋದಕ್ಕೆ 4 ಗಂಟೆಯ ನಂತರ ಒಂದು ಕ್ಲಾರಿಟಿ, ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ.